ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಏಪ್ರಿಲ್ 8ನೇ ತಾರೀಕು 2025 ಕಾಮದ ಏಕಾದಶಿ ವ್ರತವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಈ ಏಕಾದಶಿಯ ಮಹತ್ವವನ್ನು ನಾವಿಂದು ಚಿಕ್ಕದಾಗಿ ನೋಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ, ಈ ಚೈತ್ರ ಮಾಸದಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಮಹತ್ವ ಏನಪ್ಪ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇದು ಕಾಮದ ಏಕಾದಶಿ ಅಂತ. ಇದನ್ನು ಬಹಳಷ್ಟು ಹಿಂದಿನ ಕಾಲದಲ್ಲಿಯೇ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರನ ಒಂದು ರಘುವಂಶ ಇದೆ, ಅದರಲ್ಲಿ ಬರ್ತಾ ಇರುವಂತಹ ಒಬ್ಬ ರಾಜ ದಿಲೀಪ, ಅವನು ಶ್ರೀರಾಮನ ಮುತ್ತಜ್ಜ ಆಗಬೇಕು, ಗ್ರೇಟ್ ಗ್ರ್ಯಾಂಡ್ ಫಾದರ್, ಅಜ್ಜನ ತಂದೆ. ಆ ದಿಲೀಪ ಮಹಾರಾಜ ವಸಿಷ್ಠರಿಗೆ ಕೇಳಿರ್ತಾನೆ ಈ ಏಕಾದಶಿಯ ಮಹತ್ವ ಏನಪ್ಪ ಅಂತ. ಆಗ ವಸಿಷ್ಠರು ಬಹಳ ವಿಸ್ತಾರವಾಗಿ ಹೇಳಿರ್ತಾರೆ ಈ ಕಾಮದ ಏಕಾದಶಿಯ ಬಗ್ಗೆ. ಒಂದು ರಾಜ ಇರ್ತಾನೆ, ಪುಂಡರೀಕ ಅಂತ ಅವನ ಹೆಸರು. ಆ ರಾಜ್ಯದ ಹೆಸರು ರತ್ನಾಪುರ ಅಂತ ಆಗಿರುತ್ತೆ. ಹೆಸರಿಗೆ ತಕ್ಕ ಹಾಗೆ ರತ್ನಾಪುರ ಅಂತ ಹೇಳಿದ್ರೆ ಅಲ್ಲಿ ರತ್ನ ವಜ್ರ ವೈಢೂರ್ಯಗಳು ತುಂಬಿ ತುಳುಕ್ತಾ ಇರುತ್ತೆ. ಬಹಳಷ್ಟು ಶ್ರೀಮಂತಿಕೆಯಿಂದ ಇರುವಂತಹ ಒಂದು ರಾಜ್ಯ ಆಗಿರುತ್ತೆ ಅದು. ಅಲ್ಲಿ ಪುಂಡರೀಕನಿಗೆ ಸಂಗೀತ ಹಾಗೂ ನಾಟ್ಯ, ಈ ಕಲೆಯಲ್ಲಿ ಆಸಕ್ತಿ ಇರುತ್ತೆ. ಅಲ್ಲಿ ಬಹಳಷ್ಟು ಜನ ಗಂಧರ್ವರು, ಅಪ್ಸರರು, ನಾಗರು ಅವರೆಲ್ಲ ಬರ್ತಾ ಇರ್ತಾರೆ. ಅಲ್ಲಿ ಒಂದು ತಮ್ಮ ಕಲೆಯನ್ನು ತೋರಿಸ್ತಾ ಇರ್ತಾರೆ. ಹೀಗೆ ಒಮ್ಮೆ ಅಲ್ಲಿ ಲಲಿತಾ ಹಾಗೂ ಲಲಿತ್ ಅಂತ ಒಂದು ಗಂಡ ಹೆಂಡತಿ. ಲಲಿತ್ ಅಂತ ಒಬ್ಬ ಗಂಧರ್ವ ಪುರುಷ, ಲಲಿತಾ ಅಂತ ಒಂದು ಗಂಧರ್ವ ಕನ್ಯೆ. ಲಲಿತಾ ಅವಳು ನೃತ್ಯವನ್ನು ಮಾಡೋದ್ರಲ್ಲಿ ಹೆಸರುವಾಸಿಯಾಗಿರ್ತಾಳೆ. ಲಲಿತ್ ಅನ್ನುವ ಗಂಧರ್ವ ಅವನು ತುಂಬ ಸೊಗಸಾಗಿ ಹಾಡ್ತಾ ಇರ್ತಾನೆ. ಅವರಿಬ್ಬರು ತುಂಬ ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇರ್ತಾರೆ. ಹಾಗಾಗಿ ಅವರು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇರೋದರಿಂದ ಅವರಿಗೆ ಸಾಕಷ್ಟು ಸಂಪತ್ತು ಕೂಡ ಬರ್ತಾ ಇರುತ್ತೆ. ತುಂಬ ಶ್ರೀಮಂತಿಕೆ ಕೂಡ ಅವರು ಹೊಂದಿರ್ತಾರೆ. ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರೋದಿಲ್ಲ. ಹೀಗೆ ಒಮ್ಮೆ ರಾಜನ ಆಸ್ಥಾನದಲ್ಲಿ ಲಲಿತ್ ಎಂಬಾತ ಏನಿರ್ತಾನೆ ಪುರುಷ, ಗಂಧರ್ವ ಪುರುಷ, ಅವನದ್ದು ಮಾತ್ರ ಹಾಡು ಇರುತ್ತೆ. ಲಲಿತಾ ಅಲ್ಲಿ ಕಾರಣಾಂತರಗಳಿಂದ ಹೋಗಿರೋದಿಲ್ಲ. ಹೇಗೆ ಇವರು ಒಬ್ರನ್ನೊಬ್ರು ಹಚ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸದಾ ಇನ್ನೊಬ್ಬರದ್ದೇ ಧ್ಯಾನ. ಈಗ ಲಲಿತ್ಗೆ ಲಲಿತಾಳ ಧ್ಯಾನ, ಲಲಿತಾಳಿಗೆ ತನ್ನ ಪತಿಯ ಧ್ಯಾನ. ಸೊ ಈ ಥರ ಲಲಿತ್ ಅವನೊಬ್ಬನೇ ಅಲ್ಲಿ ಹೋಗಿರೋದ್ರಿಂದ ಎಲ್ಲರ ಮುಂದೆ ಅವನು ತನ್ನ ಆಸ್ಥಾನದಲ್ಲಿ ಹಾಡನ್ನು ಹೇಳ್ತಾ ಇರ್ತಾನೆ, ಸಂಗೀತವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ರಾಜ ಕೂಡ ಅಲ್ಲಿ ಉಪಸ್ಥಿತರಿರ್ತಾನೆ. ತುಂಬ ಜನರು ಅಲ್ಲಿ ಸೇರಿಕೊಂಡಿರ್ತಾರೆ. ಲಲಿತ್ ಹಾಡ್ತಾ ಹಾಡ್ತಾ ಅವನಿಗೆ ತನ್ನ ಪತ್ನಿಯ ನೆನಪಿನಲ್ಲೇ ಹಾಡ್ತಾ ಇರ್ತಾನೆ. ಅವನು ಪತ್ನಿಯ ನೆನಪಿನಲ್ಲಿ ಹಾಡ್ತಾ ಹಾಡ್ತಾ ಅವನು ರಾಗವನ್ನು ಅಪಸ್ವರ ಹಾಡಿಬಿಡ್ತಾನೆ. ರಾಗ ಅವನು ಹಾಡನ್ನು ಮುಗಿಸುವಷ್ಟೊತ್ತಿಗೆ ಅವನು ತುಂಬ ಅಪಸ್ವರದಲ್ಲಿ, ಬೇರೆಯ ರಾಗದಲ್ಲಿ ಅವನು ಹಾಡನ್ನು ಅಂತ್ಯಗೊಳಿಸ್ಬಿಡ್ತಾನೆ. ಹೆಂಡತಿಯ ನೆನಪಿನಲ್ಲಿ ಅವನಿಗೆ ರಾಗ ಮರೆತು ಹೋಗಿಬಿಡುತ್ತೆ. ಆದರೆ ಇದನ್ನು ಒಂದು ನಾಗರೊಬ್ಬರು ಕೇಳಿಸ್ಕೊಂಡ್ಬಿಡ್ತಾರೆ, ಹಾವುಗಳಲ್ಲಿ ಒಬ್ಬರು. ಅದು ಹೋಗಿ ರಾಜನಿಗೆ ಒಂದು ದೂರನ್ನು ಮಾಡುತ್ತೆ. ಈ ಥರ ಇವನು ಹಾಡನ್ನು ತಪ್ಪಿಬಿಟ್ಟಿದ್ದಾನೆ, ಇವನಿಗೆ
ಅಪಸ್ವರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವನು ನಿನ್ನ ಖುಷಿಪಡಿಸೋದ್ರಲ್ಲಿ ಹಾಡುವುದನ್ನು ಬಿಟ್ಟು ತನ್ನ ಹೆಂಡತಿಯ ನೆನಪಿನಲ್ಲಿ ಅವನು ಹಾಡ್ತಾ ಇದ್ದಾನೆ. ಇದು ತಪ್ಪು ಅಂತ ಒಂದು ದೂರು ದಾಖಲಾಗುತ್ತೆ. ರಾಜನಿಗೆ ಪುಂಡರೀಕನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ನನ್ನಕ್ಕಿಂತ ಜಾಸ್ತಿ ಅವನು ತನ್ನ ಹೆಂಡತಿಯ ನೆನಪಿನಲ್ಲಿದ್ದಾನೆ, ನನ್ನ ಖುಷಿಗೆಯನ್ನು ಮಾಡೋದು ಬಿಟ್ಟು ಹೆಂಡತಿಗಾಗಿ ಮಾಡ್ತಾ ಇದ್ದಾನೆ ಅಂಥೇಳಿ ಅವನಿಗೆ ನೀನು ಪಿಶಾಚಿ ಆಗಿಬಿಡಪ್ಪ, ನೀನು ನರಮಾಂಸ ಭಕ್ಷಕನಾಗಿಬಿಡು ಅಂತ ಶಾಪ ಕೊಟ್ಟುಬಿಡ್ತಾನೆ. ಕೂಡಲೇ ಲಲಿತ್ ಅನ್ನುವ ಒಬ್ಬ ಏನಿರ್ತಾನೆ ಗಂಧರ್ವ, ಅವನು ನರಮಾಂಸ ಭಕ್ಷಕನಾಗಿ ರಾಕ್ಷಸನಾಗಿ ಮಾರ್ಪಾಡಾಗ್ಬಿಡ್ತಾನೆ. ಅವನ ದೇಹ ಅನ್ನೋದು ಅತಿ ಕ್ರೂರವಾಗಿ ಬಿಟ್ಟಿರುತ್ತೆ, ಅಸಹ್ಯವಾಗುತ್ತೆ. ತುಂಬ ದೊಡ್ಡ ಪರ್ವತದಂತಹ ದೇಹ ಬಂದ್ಬಿಡುತ್ತೆ ಅವನಿಗೆ. ನರಮಾಂಸ ಭಕ್ಷಣೆಯನ್ನು ಶುರು ಮಾಡ್ತಾನೆ. ತುಂಬ ಹೀನ ಕೃತ್ಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಕೈ ಕಾಲುಗಳೆಲ್ಲ ಮೈಲಿಗಳಷ್ಟು ಉದ್ದ ಬೆಳೆದು ಬಿಡುತ್ತೆ. ಅವನ ಸ್ಫುರದ್ರೂಪಿ ದೇಹ ಹೋಗಿ ಒಂದು ತುಂಬ ಕೆಟ್ಟದಾದ ಅಸಹ್ಯಕರವಾದ ದೇಹ ಅವನಿಗೆ ಬಂದ್ಬಿಡುತ್ತೆ. ಅವನಿಗೆ ತುಂಬ ಬೇಜಾರಾಗುತ್ತೆ. ಅವನ ಹೆಂಡತಿ ಇದರ ಗಮನಕ್ಕೆ ಬಂದಾಗ ಲಲಿತಾಳಿಯು ಕೂಡ ತುಂಬ ಮನಸ್ಸಿಗೆ ನೋವುಂಟಾಗುತ್ತೆ. ಅವನು ಎಲ್ಲಿ ಹೋಗ್ತಾನೋ ಎಂದು ತನ್ನ ಹೀನ ಕೃತ್ಯಗಳನ್ನು ಮಾಡಿಕೊಂಡು ಅವನು ಪಿಶಾಚಿಯ ರೂಪದಲ್ಲಿ, ನರಮಾಂಸ ಭಕ್ಷಕನ ರೂಪದಲ್ಲಿ ಎಲ್ಲೆಲ್ಲಿ ಓಡಾಡ್ತಿರ್ತಾನೋ ಅವನ್ನ ಹಿಂಬಾಲಿಸಿಕೊಂಡು ಅವನ ಹೆಂಡತಿ ಇದ್ದವಳು ಹೀಗಾದರೂ ಮಾಡಿ ತನ್ನ ಗಂಡನನ್ನು ಸಹಜ ಸ್ಥಿತಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟುಕೊಂಡು ಓಡಾಡ್ತಾ ಇರ್ತಾಳೆ. ಅವರು ಕಾಡು ಮೇಡುಗಳೆಲ್ಲ ಎಲ್ಲೇ ಯಾರು ಹೋಗೋದಿಲ್ಲ ಆ ಥರ ಜಾಗಗಳಲ್ಲಿ ಹೋಗ್ತಾ ಇರ್ತಾರೆ. ಇವನು ತನ್ನ ರಾಕ್ಷಸೀಯ ಕೃತ್ಯವನ್ನು ಮುಂದುವರಿಸಿರ್ತಾನೆ. ಹಾಗೆ ಒಮ್ಮೆ ಅವರು ಶೃಂಗಿ ಅನ್ನೋವಂಥ ಒಬ್ಬ ಋಷಿಯನ್ನು ಲಲಿತಾ ಭೇಟಿ ಆಗ್ತಾಳೆ ಆ ಕಾಡಿನ ತುದಿಯಲ್ಲಿ. ಆ ಶೃಂಗಿ ಇವ್ರನ್ನ ನೋಡಿಕೊಂಡು, ಲಲಿತಾಳನ್ನು ನೋಡಿಕೊಂಡು ಕೇಳ್ತಾನೆ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದೆ ನೀವು, ನಿಮ್ಮ ಏನು ಕೆಲಸ ನಿಮ್ಮದು ಅಂತ ಕೇಳಿದಾಗ ಲಲಿತಾ ಎಲ್ಲ ವಿವರಣೆ ಕೊಡ್ತಾಳೆ. ಈ ಥರ ಆಗಿ ತನ್ನ ಗಂಡನಿಗೆ ಶಾಪ ಸಿಕ್ಬಿಟ್ಟಿದೆ, ಶಾಪ ವಿಮೋಚನೆ ಆಗ್ತಾ ಇಲ್ಲ, ಏನು ಮಾಡಿದ್ರೆ ವಿಮೋಚನೆ ಆಗುತ್ತೆ, ನಮಗೆ ಒಂದು ದಾರಿಯನ್ನು ತೋರಿಸಬೇಕು ಋಷಿವರರೇ ಅಂತ ಕೇಳಿದಾಗ ಶೃಂಗಿ ಹೇಳ್ತಾನೆ, ಈ ಸನಿಹದಲ್ಲಿ ಕಾಮದ ಏಕಾದಶಿ ಅಂತ ಒಂದು ತುಂಬ ಮಹತ್ವವಾದ ದಿನ ಬರ್ತಾ ಇದೆ. ಆ ವ್ರತವನ್ನು ನೀನು ತುಂಬ ಚೆನ್ನಾಗಿ ಪಾಲನೆ ಮಾಡಬೇಕು. ಪಾಲನೆ ಮಾಡಿ ಬಂದಂತಹ ಸಿದ್ಧಿಯಿಂದ ನೀನು ನಿನ್ನ ಗಂಡನಿಗೆ ತನ್ನ ಯೌವನವನ್ನು, ಗಂಧರ್ವ ರೂಪವನ್ನು ವಾಪಸ್ ತರಬೇಕು. ರಾಕ್ಷಸಿಯ ಸ್ವರೂಪ ಹೋಗಲಾಡಿಸಿ ಗಂಧರ್ವ ರೂಪವನ್ನು ವಾಪಸ್ ಬರಬೇಕು ಅಂತ ನಿನ್ನ ವ್ರತಪಾಲನೆಯ ಸಿದ್ಧಿಯಿಂದ ನೀನು ಕೇಳ್ಕೊಳ್ಬೇಕು ಅಂತ ಹೇಳ್ತಾನೆ. ಲಲಿತಾ ಕೂಡ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಏಕಾದಶಿಯನ್ನು ಪಾಲನೆ ಮಾಡ್ತಾಳೆ. ಮರುದಿನ ಋಷಿವರ್ಯರ ಎದುರಿನಲ್ಲಿ ವಾಸುದೇವನ ಒಂದು ಅರ್ಚ ವಿಗ್ರಹ ಪೂಜೆ ಮಾಡಿ ಅವಳು ಹೇಳ್ತಾಳೆ, ನಾನು ವ್ರತವನ್ನು ತುಂಬ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ದೇನೆ, ಇದರದ್ದು ಎಲ್ಲ ಫಲಪ್ರಾಪ್ತಿ ನನಗೆ ನನ್ನ ಗಂಡನಿಗೆ ಸಿಗಬೇಕು, ಅವನ ಒಂದು ಶಾಪ ವಿಮೋಚನೆ ಆಗಬೇಕು, ಅವನಿಗೆ ಗಂಧರ್ವ ರೂಪ ಪುನಃ ಬರಬೇಕು ಅಂತ ಕೇಳ್ತಾರೆ. ಅವಳು ಹೀಗೆ ಕೇಳ್ತಾನೆ ಲಲಿತನಿಗೆ ಅವನ ವಾಪಸ್ ಸೌಂದರ್ಯ ಬಂದುಬಿಡುತ್ತೆ, ಅವನಿಗೆ ಗಂಧರ್ವ ಶಕ್ತಿ ಕೂಡ ಬಂದುಬಿಡುತ್ತೆ. ಅವರಿಬ್ಬರು ಪುನಃ ಅನ್ಯೋನ್ಯವಾಗಿ ಖುಷಿಯಿಂದ ತಮ್ಮ ಸಂಪತ್ತನ್ನು ಅನುಭವಿಸಿಕೊಂಡು ವಾಪಸ್ ಅವರು ಗಂಧರ್ವ ಲೋಕಗಳಿಗೆ ಪ್ರಯಾಣವನ್ನು ಮಾಡ್ತಾರೆ. ಅವರಿಗೆ ಎಲ್ಲ ರೀತಿಯ ಒಂದು ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಅವರಿಗೆ ದೇವರ ಭಕ್ತಿಯು ಇದರಿಂದ ಲಭಿಸುತ್ತೆ. ಸೊ ಈ ಥರ ಈ ಏಕಾದಶಿಯನ್ನು ಮಾಡುವುದರಿಂದ ಒಬ್ಬರಿಗೆ ಎಲ್ಲ ರೀತಿಯ ತೊಂದರೆ ತಾಪತ್ರಯಗಳು ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯ ಸಿಗುತ್ತೆ. ಹಾಗಾಗಿ ಏಕಾದಶಿ ತುಂಬ ಮಹತ್ವಪೂರ್ಣ ದಿನವಾಗಿದೆ. ಇದನ್ನು ಮಾಡುವುದರಿಂದ, ಏಕಾದಶಿ ಪಾಲನೆ ಮಾಡುವುದರಿಂದ ನಮಗೆ ಏನೇನು ಕೆಟ್ಟ ಕೆಲಸಗಳನ್ನು ಮಾಡಿದ್ದೇವೋ, ನಮ್ಮ ಕರ್ಮಗಳು ಬಂದಿದೆಯೋ ಆ ಕರ್ಮಗಳು ಹೋಗಲಾಡುತ್ತದೆ. ಹಾಗೂ ನಮಗೆ ನಾನಾ ಬ್ರಾಹ್ಮಣರಿಗೆ, ಅಸಂಖ್ಯ ಬ್ರಾಹ್ಮಣರಿಗೆ ದಾನ ಮಾಡಿದಷ್ಟು, ಗೋದಾನವನ್ನು ಮಾಡಿದಷ್ಟು ಲಾಭ ಸಿಗುತ್ತದೆ ಅಂತ ವಿವರಿಸ್ತಾರೆ ವಸಿಷ್ಠರು. ಸೊ ಈ ಥರ ಒಂದು ಸನ್ನಿವೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ. ಇದು ತುಂಬ ಮಹತ್ವವಾದ ದಿನ, ಏಕಾದಶಿಯನ್ನು ಪಾಲನೆ ಮಾಡಬೇಕು ಎಂಬತ್ಯಾದಿ ಮಾತುಗಳನ್ನು ಶ್ರೀಕೃಷ್ಣ
ವಿವರಣೆ ಕೊಟ್ಟಿರ್ತಾನೆ. ಸೊ ಹಾಗಾಗಿ ನಾವು ಕೂಡ ಈ ಏಕಾದಶಿಯನ್ನು ಉಪವಾಸ ಮಾಡೋದರ ಮೂಲಕ ಆಚರಿಸೋಣ, ವ್ರತಪಾಲನೆ ಮಾಡೋಣ, ದೇವರ ಭಕ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ ನಾವು ಈ ಏಕಾದಶಿಯ ಮಹತ್ವವನ್ನು ಮುಗಿಸೋಣ. ಹರೇ ಕೃಷ್ಣ.